ಎಲ್ರಿಗೂ ನಮಸ್ಕಾರ. ತಿರುಪತಿ ತಿಮ್ಮಪ್ಪನ ದರ್ಶನ ಪಾರ್ಟ್ 4ಗೆ ಸ್ವಾಗತ. ನಾವು ನಿನ್ನೆ ಎಲ್ಲ ಪ್ಲೇಸಸ್ ನೋಡ್ಕೊಂಡು ಬಂದು ಬೇಗನೆ ರೂಮಿಗೆ ಬಂದು ಸ್ಟೇ ಮಾಡಿದ್ವಿ. ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು ನಮಗಂತೂ. ಆ ಚಳಿ, ಗಾಳಿ ಜೊತೆಗೆ ಮಳೆ, ನಾವೆಲ್ಲೂ ಟೈಮ್ ವೇಸ್ಟ್ ಮಾಡ್ದೇ ಫುಲ್ಲು ರೂಮಿಗೆ ಬಂದು, ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಡೇ 4 ಇದು. ಎಲ್ಲರೂ ಅರ್ಲಿ ಮಾರ್ನಿಂಗ್ ಒಂದು 5 o'clock ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡು ಬೇಗ ಬೇಗ ರೆಡಿಯಾಗಿ ಹೊರಟಿದ್ದೀವಿ. ಯಾಕಂದರೆ ನಾವು 7:30 ಚೆಕ್ಔಟ್ ಆಗಿಬಿಡ್ಬೇಕು. ಯಾಕಂದರೆ ಆಲ್ರೆಡಿ 2 days ಆಗಿತ್ತು ನಾವು ರೂಮಿಗೆ ಬಂದು. ದರ್ಶನ ಆಗಿದ್ದು 24 hours ಟೈಮಿಂಗ್ಸ್ ಇರುತ್ತೆ ಚೆಕ್ಔಟ್ ಆಗೋದಕ್ಕೆ ನಮಗೆ. ಹಾಗಾಗಿ ನಾವು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಎಲ್ಲರೂ ಹೊರಟ್ವಿ. 7 ಅವ್ರು ಕರಿತಾ ಇರ್ತಾರೆ ಕ್ಲೀನ್ ಮಾಡೋರು, ಬೇಗ ಖಾಲಿ ಮಾಡಿ ಅಂತೇಳಿ. ನಾವೊಬ್ಬರು ರೆಡಿ ಆಗೋವಾಗ್ಲೇ ಎಲ್ಲ ಲಗೇಜೆಲ್ಲ ತುಂಬಿಸಿ ನಾವೀಗ ಮನಸ್ಸಿಂದ ತಿರುಮಲ ಬಿಟ್ಟು ಕೆಳಗೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾವು ನೋಡ್ಬೋದು, ಇದೇ ಬಸ್ ಸ್ಟ್ಯಾಂಡು. ತುಂಬ ಹತ್ರ, ವಾಕಬಲ್ ನಾವು ಇದ್ದಿದ್ದು ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಬ್ಯಾಕ್ ಸೈಡೇ ನಾವು ರೂಮ್ ಇದ್ದಿದ್ದು. ಎಷ್ಟೋ ಬೇಜಾರಾಗ್ತಿತ್ತು ಅಂತಂದರೆ, ನನಗಂತೂ ತಿರುಪತಿ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಒಂಥರ ದುಃಖ, ಏನೋ ಮನಸ್ಸಲ್ಲಿ ಸಂಕಟ ಆಗ್ತಾಯಿತ್ತು. ಆದರೂ ಅನಿವಾರ್ಯ, ನಾವು ಇಲ್ಲೇ ಇರೋಕ್ಕಾಗಲ್ಲ. ನಾವು ಅಮ್ಮನಿಗೆ ಹೇಳಿದೆ, ನಾನೇನಾದರೂ ಆಂಧ್ರದಲ್ಲಿದ್ದು ಜಾಬ್ ಇದ್ದಿದ್ರೆ ಅಮ್ಮ, ಲೈಫ್ ಟೈಮ್ ಒಂದ್ಸಲ ನಾನು ರಿಟೈರ್ಡ್ ಆಗೋ ಅಷ್ಟೊತ್ತಿಗೆ ತಿರುಮಲದಲ್ಲಿ 1 year ಆದರೂ ಡ್ಯೂಟಿ ಮಾಡ್ತಿದ್ದೆ ಅಮ್ಮ ಅಂತ ಹೇಳ್ತಿದ್ದೆ ನಾವು ಅಮ್ಮನಿಗೆ. ಬಟ್ ಚಾನ್ಸ್ ಇಲ್ಲ. ಅದಾದಮೇಲೆ ನಾವು ಹಿಂಗೆ ತಿರುಮಲ ಬಿಟ್ಟು ಬೆಟ್ಟದ ಕೆಳಗಡೆ ಹೋಗ್ತಾ ಇದ್ದೀವಿ. ಅರೌಂಡ್ ಒಂದು 8 o'clock ಆಗಿತ್ತು. ಇಲ್ಲೇನು ಟಿಫನ್ ಮಾಡೋದು ಬೇಡ, ಕೆಳಗಡೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನಾವು ನೈಟ್ ಬಂದಿದ್ದರಿಂದ ಇಲ್ಲೆಲ್ಲ ನಮಗೆ ವ್ಯೂ ನೋಡೋಕ್ಕೆ ಸಿಕ್ಕಿರಲಿಲ್ಲ. ನೈಟ್ ವ್ಯೂ ಒಂಥರ ಇರುತ್ತೆ, ಡೇ ವ್ಯೂ ಒಂಥರ ಇರುತ್ತೆ. ನಮಗೆ 2 ನೈಟು ಡೇ ವ್ಯೂ ನೋಡೋ ಅದೃಷ್ಟ ಸಿಕ್ತು. ಇಲ್ಲಿ ನೋಡ್ಬೋದು, ಶೀಘ್ರ ದರ್ಶನ ಪ್ರಾಪ್ತಿರಸ್ತು ಅಂತ ಬೋರ್ಡ್ ಹಾಕಿದರು. ನಾವು ಸ್ವಾಮಿ ನೆನೆಸ್ಕೊಂಡು ಮತ್ತೆ ಆದಷ್ಟು ಬೇಗ ನಿನ್ನ ಕ್ಷೇತ್ರಕ್ಕೆ ಬರೋ ಥರ ಮಾಡಪ್ಪ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಅಲಿಪಿರಿ ಬೆಟ್ಟದ ಮೇಲಿಂದ ಮೆಟ್ಲು ಹತ್ಕೊಂಡು ಬೆಟ್ಟದ ಮೇಲೆ ಬರೋದಿದು ಪ್ಲೇಸು. ನಮ್ಮಮ್ಮ ಕೇಳ್ತಿದ್ರು, ಮೆಟ್ಲು ಹತ್ಕೊಂಡು ಎಲ್ಲಿಂದ ಬರ್ತಾರೆ ಅಂತೇಳ್ಬಿಟ್ಟು ನಮ್ಮ ಅಮ್ಮನಿಗೆ ತೋರಿಸ್ತಿದ್ದೆ. ಅಮ್ಮ, ಇಲ್ಲಿ ಹಾಕಿದಾರಲ್ಲ, ಇಲ್ಲೆಲ್ಲ ಅಲಿಪಿರಿ ಗೇಟಿಂದ ಮೆಟ್ಲು ಹತ್ಕೊಂಡು ಬರೋರು ನೋಡು ಇವರು ಅಂತ ಹೇಳ್ಬಿಟ್ಟು. ಇಷ್ಟು ಹೈಟ್ ಇದೇನಂತ ಕೇಳ್ತಿದ್ರು. ಇಲ್ಲೆಲ್ಲ ನೋಡ್ಬೋದು, ಅಂಡರ್ಗ್ರೌಂಡಲ್ಲೆಲ್ಲ ಮೆಟ್ಲು ಹಾಕಿದ್ದಾರೆ. ಇನ್ನು ತಿರುಮಲ ಬೆಟ್ಟದಲ್ಲಿ ನೋಡೋದಕ್ಕೆ ಸುಮಾರು ಪ್ಲೇಸಸ್ ಇದೆ. ಪಾಪ ವಿನಾಶನಂ ಅಂತ ಒಂದು ಕ್ಷೇತ್ರ ಇದೆ, ಆಕಾಶಗಂಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಫಾಲ್ಸ್ ಇದೆ, ಇನ್ನೊಂದು 2-3 ಪ್ಲೇಸಸ್ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲ. ಬಟ್ ನಾವು ಮಕ್ಕಳಿದ್ದಿದ್ದರಿಂದ ತುಂಬ ಗಾಳಿ ಥಂಡಿ ಇದ್ದಿದ್ದರಿಂದ ನಾವು ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಪ್ಲೇಸ್ ಕವರ್ ಮಾಡೋಕ್ಕಾಗಲಿಲ್ಲ. ನೀವು ಹೋದರೆ ಅಷ್ಟು ಪ್ಲೇಸಸ್ಸು ಕವರ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡ್ಬೋದು, ನೈಟ್ ನಾವು ಹೋಗ್ಬೇಕಾದ್ರೆ ಫುಲ್ಲು ಕತ್ಲಿತ್ತು, ರೋಡ್ ಫುಲ್ಲು ಅಷ್ಟೇ ಕಾಣ್ತಿತ್ತು. ಬೆಳಗ್ಗೆ ಅಂತೂ ವ್ಯೂ ನೋಡೋರಿಗೆ ಸ್ವರ್ಗನೇ ತಿರುಮಲ ಮಾತ್ರ. ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ನಮಗೆ ಡೇನೂ ಒಳ್ಳೆ ವ್ಯೂ ಸಿಕ್ತು, ನೈಟಿನೂ ಒಳ್ಳೆ ವ್ಯೂ ಸಿಕ್ತು ಅಂತ ಹೇಳ್ಬೋದು. ಆ ವ್ಯೂ ನೋಡೋದಕ್ಕೆ ನಾವೆಲ್ಲೋ ಟೂರ್ ಹೋಗಬೇಕು, ಮತ್ತೊಂದು ಹೋಗಬೇಕು ಅಂತ ಏನಿಲ್ಲ. ತಿರುಮಲದಲ್ಲೇ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ತುಂಬ ಡೀಪ್ ಕರ್ವ್ ರೋಡ್ಸ್ ಎಲ್ಲ ಇದೆ. ನಾವು ಇಲ್ಲಿಂದ ತಿರುಮಲ ಬೆಟ್ಟಕ್ಕೆ ಬಂದ ತಕ್ಷಣ ಅಲ್ಲೇ ಕಪಿಲ ತೀರ್ಥಮ್ಗೆ ಹೋಗಬೇಕಿತ್ತು. ಅಲ್ಲೇ ನೀರು ಪಾರ್ಕ್ ಮಾಡಿ ನಾವು ಹೋಗಿದ್ದು ಟಿಫನಿಗೆ. ಇಲ್ಲಿ ನೋಡ್ಬೋದು, ನಾವು ತಗೊಂಡಿದ್ದು ಟಿಫನ್ ಕೊಂಬೋ ತಗೊಂಡ್ವಿ. ಇದರಲ್ಲಿ ನೋಡ್ತಿರ್ಬೋದು ಎಷ್ಟು ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದಷ್ಟು ನೀವೊಬ್ಬರೇ ತಿಂದ್ರ ಅಂತ ಅನ್ಬೇಡಿ, ಎಲ್ಲರೂ ನಾವು ಶೇರ್ ಮಾಡ್ಕೊಂಡು ತಿಂದಿದ್ದು. ಇಡ್ಲಿ ಸಾಂಬಾರಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹೋಗಿದ್ದು ಕಪಿಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಸುಮಾರು ದೇವಸ್ಥಾನ ಇದೆ. ಕಪಿಲ ತೀರ್ಥಂ ಫಾಲ್ಸು ಮತ್ತು ಆಂಜನೇಯ ಸ್ವಾಮಿ, ಲಕ್ಷ್ಮೀನರಸಿಂಹ ಸ್ವಾಮಿ, ತುಂಬ ದೇವಸ್ಥಾನ ಇದೆ ಇದ್ರ ಒಳಗಡೆ. ಇಲ್ಲಿ ಬೆಟ್ಟದ ಕೆಳಗಡೆ ನೀವು SST ಟೋಕನ್ಗೆ ತಗೊಂಡು ವೆಯ್ಟ್ ಮಾಡ್ತೀನಿ ಅನ್ನೋರು ಇವನ್ನೆಲ್ಲ ನೋಡಿಕೊಂಡೆ ನೀವು ಬೆಟ್ಟದ ಮೇಲೆ ಹೋಗ್ಬೋದು. ಅದಾದಮೇಲೆ ಪಕ್ಕದಲ್ಲೇ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ಸಾಟರ್ಡೇ ಇದ್ದಿದ್ದರಿಂದ ಫಸ್ಟ್ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಒಳಗಡೆ ಕಪಿಲ ತೀರ್ಥಕ್ಕೆ ಹೋದ್ವಿ. ಕಪಿಲ ತೀರ್ಥ ಮಾತ್ರ ಅಷ್ಟು ನೀರಿರಲಿಲ್ಲ. ಇಲ್ಲಿನ ಪೂಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಅದೆಲ್ಲ ಮಣ್ಣೆಲ್ಲ ತುಂಬ್ಕೊಂಡಿದ್ದೆಲ್ಲ ಕ್ಲೀನಿಂಗ್ ಇತ್ತಂತ. ನೀರೇನಾದರೂ ಇರಲಿಲ್ವೋ ಅಥವಾ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ನೀರು ಇರಲಿಲ್ವೋ, ಚಿಕ್ಕಕ್ಕೆ ಒಂದು ಕಡ್ಡಿ ಥರ ಕಾಣ್ತಿದ್ದೆ ನೋಡ್ರಿ, ಅಷ್ಟೇ ನೀರಿದ್ದಿದ್ದು. ಬಟ್ ಇಲ್ಲೆಲ್ಲ ನೀರು ಬರೋವಾಗ ಇದು ಕ್ಲೀನ್ ಮಾಡಿದಾದಮೇಲೆ ಇಲ್ಲೆಲ್ಲ ಸ್ನಾನಕ್ಕೆ ಅಲೋ ಮಾಡ್ತಾರೆ ಅಂತ ಹೇಳಿದರು. ಬಟ್ ನಮಗೆ ಅಲ್ಲೆಲ್ಲೂ ಅಲೋ ಇರಲಿಲ್ಲ, ಹತ್ರಕ್ಕೂ ಹೋಗೋಕ್ಕಲ್ಲ ಇರಲಿಲ್ಲ. ಎಲ್ಲ ಬಂದ್ ಮಾಡಿದರು ಕ್ಲೀನ್ ಮಾಡೋ ಪ್ರೋಸೆಸ್ಸಲ್ಲಿ ಇದ್ದಿದ್ದರಿಂದ
ನಾವೇ ಅಲ್ಲೇ ಸುಮಾರು ಹೊತ್ತು ಇದ್ದು ಅದೆಲ್ಲ ವ್ಯೂ ನೋಡಿಕೊಂಡು ಆಮೇಲೆ ನಾವು ಹೋಗಿದ್ದು ಇಲ್ಲಿ ಲೆಫ್ಟ್ ಸೈಡು ಲಕ್ಷ್ಮೀನರಸಿಂಹ ಸ್ವಾಮಿ ಟೆಂಪಲ್ ಇದೆ, ರೈಟ್ ಸೈಡು ಕಪಿಲೇಶ್ವರ ಸ್ವಾಮಿ ಟೆಂಪಲ್ ಇದೆ. ಇದು ಆಲ್ಮೋಸ್ಟ್ ಶಿವಲಿಂಗಗಳು, ಶಿವನ ದೇವಸ್ಥಾನ ಅಂತಲೇ ಹೇಳ್ಬೋದು ಕಪಿಲೇಶ್ವರ. ಕಪಿಲ ತೀರ್ಥಂ ಇಲ್ಲಿ ಫುಲ್ಲು ವ್ಯೂ ನೋಡ್ತಿರ್ಬೋದು ನೀವು. ಆಮೇಲೆ ನಾವು ಹೋಗಿದ್ದು ಲಕ್ಷ್ಮೀನರಸಿಂಹ ಸ್ವಾಮಿ ಟೆಂಪಲ್ಗೆ, ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ ಅಲ್ಲಿ. ಅದಾದಮೇಲೆ ಸುಮಾರು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾವು ಹೋಗಿದ್ದು ಕಪಿಲೇಶ್ವರ ಸ್ವಾಮಿ ಟೆಂಪಲ್ಗೆ. ಅಲ್ಲೆಲ್ಲ ಒಳಗಡೆ ಫೋನ್ ಅಲೋ ಇಲ್ಲ. ಅಲ್ಲಿ ಒಳಗಡೆ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು SST ಟೋಕನ್ಗೆ ತಗೊಂಡು ದರ್ಶನಕ್ಕೆ ಟೈಮಿಂಗ್ಸ್ ವೆಯ್ಟ್ ಮಾಡೋರು ನೀವು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಪುಟಾಣಿ ಮತ್ತು ಅವ್ರ ಪಪ್ಪನ ಒಂದೆರಡು ಫೋಟೋಸ್ ತೆಗೆದು ನಾನು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಮಗಳಂತೂ ಎಲ್ಲಿ ನೋಡಿದರೂ ಅವಳು ಮೇಲೆ ಇರ್ತಾನೆ ಇರಲಿಲ್ಲ, ಅಷ್ಟು ಗಲಾಟೆ. ಇಲ್ಲಿಂದ ಫೋನ್ ಅಲೋ ಇಲ್ಲ ಒಳಗಡೆ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ನವಗ್ರಹ ಇದೆ, ಶಿವಲಿಂಗಗಳಿದೆ, ಬಸವಣ್ಣ ಇದೆ, ನಾಗರಕಟ್ಟೆ ಎಲ್ಲ ಇದೆ. ಅಲ್ಲಿ ಒಂದು ಮಣ್ಣಿಂದು ಚಿಕ್ಕ ಮಡಿಕೆ ಇಟ್ಟಿರ್ತಾರೆ. ಅಲ್ಲೇ ಕಪಿಲ ತೀರ್ಥಂ ಏನಿದೆ ಅಲ್ಲೊಂದು ನಲ್ಲಿ ನೀರು ಬರ್ತಿರುತ್ತೆ. ಅದನ್ನು ಇಟ್ಕೊಂಡು ನಾವೇ ಇಲ್ಲಿ ಅಭಿಷೇಕ ಮಾಡ್ಬೋದು. ನೋಡ್ತಿರ್ಬೋದು, ಇಲ್ಲಿನೇ ಅಕ್ಕ ಅಭಿಷೇಕ ಮಾಡ್ತಿದ್ದಾಳೆ. ನಾನು ಅಭಿಷೇಕ ಮಾಡೋವಾಗ ವಿಡಿಯೋ ಕ್ಲಿಪ್ಪಿಂಗ್ ಬಂದಿಲ್ಲ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಬೆಟ್ಟ, ಕಲ್ಲು ಅದೆಲ್ಲ ಯಾರೋ ಆರ್ಟಿಫಿಷಿಯಲ್ ಕೆತ್ತಿದಂಗಿದೆ, ಬಟ್ ಅದೆಲ್ಲ ನ್ಯಾಚುರಲಾಗಿ ಫಾರ್ಮ್ ಆಗಿರೋದು. ಅದಾದಮೇಲೆ ಇಲ್ಲಿ ಕಲ್ಪವೃಕ್ಷ ಅಂತೇಳ್ಬಿಟ್ಟು ಕಪಿಲ ತೀರ್ಥಂಗೆ ಹೋಗೋವಾಗನೇ ಇದೆ. ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಆರ್ಚ್ ಟೈಪು ಬಳ್ಳಿಗಳನ್ನೆಲ್ಲ ಹಬ್ಬಿಸಿ ಒಂದು ಫೋಟೋ ವ್ಯೂ ಥರ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಫ್ಯಾಮಿಲಿ ಪಿಕ್ಸ್ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದಿದ್ದೆ ಪದ್ಮಾವತಿ ದೇವಿ ದರ್ಶನಕ್ಕೆ. ಇಲ್ಲಿ ನೋಡ್ಬೋದು ನೀವು, ಇದು ಫ್ಲೈಓವರು, ಆ ಕಂಬಗಳಿಗೆಲ್ಲನೂ ತಿರುಪತಿದು ನಾಮಾವಳಿ ಹಾಕಿದ್ದಾರೆ. ಎಲ್ಲೂ ಒಂದು ಚೂರು ಧೂಳಾಗಲಿ, ಡಸ್ಟ್ ಆಗಲಿ, ಪ್ಲಾಸ್ಟಿಕ್ ಆಗಲಿ ನೀವು ಎಲ್ಲೂ ನೋಡೋಕ್ಕಾಗಲ್ಲ ತಿರುಮಲದಲ್ಲಿ. ಒಂದು ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲು ಕೂಡ ಅಲವಿರಲ್ಲ. 50 ರೂಪೀಸ್ ಒಂದು ವಾಟ್ರ್ ಬಾಟ್ಲು ಫುಲ್ಲು ಗ್ಲಾಸಿಂದ. ಅದು ನಾವು ಇಷ್ಟೊಂದು ಕಾಸ್ಟ್ಲಿನ ಅಂದ್ಕೊಂತಿದ್ವಿ. ಬಟ್ ನೀರೆಲ್ಲ ಕುಡಿದು ಬಾಟ್ಲು ಖಾಲಿ ಆದಮೇಲೆ ನಾವು ರಿಟರ್ನ್ ಕೊಟ್ಟರೆ ಅವರು ಬಾಟ್ಲು ತಗೊಂಡು 30 ರೂಪೀಸ್ ನಮಗೆ ರಿಟರ್ನ್ ಕೊಡ್ತಾರೆ. ಎಲ್ಲಿ ನೋಡಿದರೂ ಒಂದು ಕಂಬ ಆದರೂ ಬೇರೆ ಪೋಸ್ಟರ್ ಅಂಟಿರೋದು, ಏನೋ ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಹತ್ತಿರೋದು ಎಲ್ಲೂ ಇಲ್ಲ. ನಾವು ಹೋಗ್ಬೇಕಾದ್ರೇ ಸಡನ್ ಇದ್ದಕ್ಕಿದ್ದಂಗೆ ಬಿಸಿಲಿದ್ದು ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತದೆ. ನೀವು ನೋಡ್ತಿರ್ಬೋದು ಇಲ್ಲಿ ಮಳೆಯಲ್ಲೇ ನಾವು ಹೋದ್ವಿ. ಅದಾದಮೇಲೆ ನಾವು ಪದ್ಮಾವತಿ ಟೆಂಪಲ್ ರೀಚ್ ಆದ್ವಿ. ನಾವು ಅಂದ್ಕೊಂಡ್ವಿ ಪದ್ಮಾವತಿ ಟೆಂಪಲಲ್ಲಿ ಏನೋ ಅಷ್ಟು ಕ್ಯೂ ಇರಲ್ಲ, ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಅಂತ. ಬಟ್ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿನೂ ಕ್ಯೂ ಲೈನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲೊಬ್ರು ಹೇಳಿದರು, ನೀವು 11 ಗಂಟೆ ದರ್ಶನಕ್ಕೆಲ್ಲ ಬೆಳಿಗ್ಗೆ 6 o'clockಗೆ ಕ್ಯೂವಲ್ಲಿ ನಿಂತ್ಕೋಬೇಕಿತ್ತು. ಈಗ 11:30 ಆಗಿರೋದ್ರಿಂದ ಕ್ಲೋಸ್ ಆಗಿದೆ. ಈಗ 12ಗೆ ಓಪನ್ ಮಾಡ್ತಾರೆ. ನೀವು 12ಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ರೆ ನಿಮಗೆ ಹತ್ತತ್ರ ಒಂದು ಈವ್ನಿಂಗ್ 6 o'clockಗೆ ದರ್ಶನ ಆಗುತ್ತೆ ಅಂತ ಹೇಳಿದರು. ಬಟ್ ನಾವು ಇವತ್ತೇ ಮನೆ ಕಡೆ ಹೊರಡೋ ಪ್ಲಾನ್ ಇದ್ದಿದ್ದರಿಂದ ನಾವು ಮಕ್ಕಳನ್ನ ಇಟ್ಕೊಂಡು ಮತ್ತೆ ಅಷ್ಟು ಟೈಮಲ್ಲಿ ವೆಯ್ಟ್ ಮಾಡಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಪದ್ಮಾವತಿ ಅಮ್ಮನವರ ದರ್ಶನ ಮಾಡೋಕ್ಕಾಗಲಿಲ್ಲ. ಹೊರಗಡೆಯಿಂದನೇ ಗೇಟ್ ಹತ್ರ ಬಂದುಬಿಟ್ಟು ಇಲ್ಲಿ ಮೇನ್ ಗೇಟ್ ನಂಬರ್ 1 ಹತ್ರನೇ ಪದ್ಮಾವತಿ ದೇವಸ್ಥಾನದ ನೀವು ಗೋಪುರ ನೋಡ್ತಿರ್ಬೋದು. ಇಲ್ಲಿಂದನೇ ಕೈ ಮುಗಿದು ಲೇಟ್ ಆಗಿಬಿಡುತ್ತಮ್ಮ, ನಮಗೆ ನಿಮ್ಮ ದರ್ಶನ ಮಾಡೋಕ್ಕಾಗ್ತಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಿಮ್ಮ ದರ್ಶನನೇ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ ಅಂತೇಳ್ಬಿಟ್ಟು ಎಲ್ಲರೂ ಇಲ್ಲೇ ಗಾಡಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ದೇವರಿಗೆ ಕೈ ಮುಗಿದ್ವಿ. ಒಳಗಡೆ ದೇವಿ ದರ್ಶನ ಮಾಡಿ ಆಶೀರ್ವಾದ ತಗೊಳ್ಳೋ ಅಷ್ಟು ನಮಗೆ ಕೂಡಿ ಬರಲಿಲ್ಲ ಅನಿಸುತ್ತೆ. ಇಲ್ಲಿಂದನೇ ಇನ್ನೊಂದ್ಸಲ ತಪ್ಪಾಗಿದ್ರೆ ಕ್ಷಮಿಸಮ್ಮ ಅಂತೇಳ್ಬಿಟ್ಟು ದೇವರಿಗೆ ಕೈ ಮುಗಿದು ನಾವೀಗ ಹೊರಟಿದ್ದು ನೆಕ್ಸ್ಟು ಕಾಳಹಸ್ತಿಲಿ ನಮಗೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಸೋದಿದ್ದರಿಂದ ಅಲ್ಲಿ ಇದು ಎಷ್ಟು ಗಂಟೆ ಏನಂತ ನಮಗೆ ಗೊತ್ತಿಲ್ಲದ್ರಿಂದ ನಾವು ಕಾಳಹಸ್ತಿ ಕಡೆ ಹೊರಟ್ವಿ. ಕಾಳಹಸ್ತಿಲಿ ಏನು ವಿಶೇಷ ಅಂತಂದರೆ ಕುಜ ದೋಷ ಎಲ್ಲ ಇರೋರು ರಾಹುಕೇತು ಪೂಜೆ ಮಾಡಿಸ್ತಾರೆ. ನೀವು ಹೋದರೆ ಮಾಡಿಸ್ಬೋದು. ನಾವು ಫೋನ್ಸಲ್ಲೆಲ್ಲ ದೇವಸ್ಥಾನದೊಳಗಡೆ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು, ಮತ್ತು ಫೋನ್ ಒಂದು ಹತ್ರ ಕೊಟ್ಟರೆ ದರ್ಶನ ಆದಮೇಲೆ ಇನ್ನೊಂದು ಹತ್ರ ರಿಸೀವ್ ಮಾಡ್ಕೋಬೇಕು. ಹಾಗಾಗಿ ನಾವು ಸ್ವಲ್ಪ ಫೋಟೋಸ್ ತಗೊಂಡು ಕಾರಲ್ಲೇ ಫೋನ್ ಇಟ್ಟು ನಾವು ಹೋಗಿ
ಕಾಳಹಸ್ತಿ ದರ್ಶನ ಮಾಡ್ಕೊಂಡು ಬಂದ್ವಿ. ಕಾಳಹಸ್ತಿ ವಿಶೇಷ ಏನು ಅಂತ ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಕಾಳಹಸ್ತಿಯಿಂದ ಹೊರಟಾಗ ಒಂದು 5:15 ಆಗಿತ್ತು. ಯಾಕಂದರೆ ನಾವು ಬೇಗ ಮನೆ ಕಡೆ ರೀಚ್ ಆಗಬೇಕಿತ್ತು, ನೈಟ್ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಹೊರಟ್ವಿ. ಇಲ್ಲಿ ನೋಡ್ಬೋದು ಕಾಳಹಸ್ತಿಯಿಂದ ತಿರುಪತಿ ಮಧ್ಯದಲ್ಲಿರೋ ಸೀನ್ ಇದು. ಫುಲ್ಲು ಗದ್ದೆ ಜೊತೆಗೆ ಮಳೆ, ಮಂಜು, ಮೋಡ ತುಂಬ ಚೆನ್ನಾಗಿತ್ತು. ಇವು ಮಾತ್ರ ನಮಗೆ ಇಡೀ 4 ಡೇಸ್ ಜರ್ನಿಲಿ ಎಲ್ಲೂ ಬಿಸಿಲು ಅನ್ನೋದೇ ನಾವು ಜಾಸ್ತಿ ನೋಡಲಿಲ್ಲ. ಅಷ್ಟು ಚೆನ್ನಾಗಿ ಜರ್ನಿ ಆಯಿತು ನಮ್ಮದು. ಇದು ತಿರುಪತಿಯಿಂದನೇ ಪಾಸ್ ಆಗಬೇಕು. ತಿರುಪತಿ ಬಂದು ಮತ್ತೆ ತಿರುಪತಿ ಬಂದಾಗ ಮತ್ತೆ ನಾವು ನೈಟು ಎಂಥ ಬೆಟ್ಟದಲ್ಲಿ ಕಾಣ್ತೀರ ನಾಮೋಳಿ ಹೀಗೆಲ್ಲಾದರೂ ಕಾಣುತ್ತಾ ಅಂತ ನೋಡಿದ್ರೆ ಎಲ್ಲೂ ಕಾಣಲಿಲ್ಲ. ಹಂಗೆ ಮಂಜು ಮುಸ್ಕೊಂಬಿಟ್ಟಿತ್ತು. ನಾವು ಮದನಪಲ್ಲಿ ಹೈವೇ ಬರೋವಾಗ ಆಲ್ರೆಡಿ ಕತ್ಲು ಆಗಿಬಿಟ್ಟಿತ್ತು. ಅಂತ ಇಂತ ಹೆಂಗೋ ಬಂದು ಇದು ನೋಡ್ಬೋದು. ಕದ್ರಿ ಹತ್ರ ಒಂದು ಹೈವೇ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ನಾವು ಈ ಗೂಗಲ್ ನಂಬ್ಕೊಂಡು ಹೋಗಿ ಎಲ್ಲಿ ರೋಡೇ ಇಲ್ದಿರೋ ಹತ್ರ ಹೋಗ್ಬಿಟ್ಟು ಸ್ಟಕ್ ಆಗಿಬಿಟ್ವಿ. ನಾವು ಬರುವಾಗಲೇ ಈ ರೋಡು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗೆ. ಅಪ್ಪಲ್ಲಿ ಗಾಡಿ ಜರ್ಕ್ ಆಗಿಬಿಟ್ಟಿತ್ತು, ಫುಲ್ಲು ಮಣ್ಣು ಇತ್ತು ಅಂತೇಳ್ಬಿಟ್ಟು. ಬರುವಾಗ ಈ ರೋಡ್ ಸ್ಕಿಪ್ ಮಾಡೋಣ ಅಂದ್ಕೊಂಡು ಬಂದರೆ ಹತ್ರ ಬರೋವರೆಗೂ ಇದು ಕದ್ರಿ ಹತ್ರ ಇರೋದಂತ ನಮಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ನಾವು ಇದೇ ರೋಡ್ ಅಂತ ಮುಂದಕ್ಕೆ ಹೋದರೆ ಸ್ಟಕ್ ಆಗಿಬಿಟ್ಟು, ನೀವು ಹೋದರೆ ಆ ರೂಟಲ್ಲಿ ಹೋಗಬೇಡಿ. ಕೊನೆಗೆ ನಾವು ಅನಂತಪುರ ರೀಚ್ ಆದಾಗ CNG ಖಾಲಿ ಆಗಿತ್ತು ಅಂತೇಳ್ಬಿಟ್ಟು ಹುಡ್ಕೋವಾಗ ಅಲ್ಲೊಬ್ಬರು ಅನಂತಪುರ ಹಾಸ್ಪಿಟ್ಲ್ ಎದುರುಗಡೆ ಊಟ ಡೊನೇಟ್ ಮಾಡ್ತಿದ್ರು. ಅಲ್ಲೇ ಎಲ್ಲರೂ ನಾವು ಯಾವುದೋ ಹೋಟ್ಲ್ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದಾಗ ಗೊತ್ತಾಗಿದ್ದು ಯಾರೋ ಬರ್ತಡೇ ಅವರು ಊಟ ಕೊಡ್ತಿದ್ದಾರಂತ. ಬಟ್ ಅವರು ನಾವು ತಿರುಪತಿಯಿಂದ ಬಂದೀವಿ ಅಂದ ತಕ್ಷಣ ಫುಲ್ ಊಟ ಕೊಟ್ಟರು. ಅವರಿಗೆ ಥ್ಯಾಂಕ್ ಯು. ಊಟ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಮನೆ ಕಡೆ. ಆಲ್ರೆಡಿ ಟೈಮು 2 ಆಗಿತ್ತು. ನಾವು ಮೊಳಕಾಲ್ಮೂರು ರೀಚ್ ಆದ. ನೀವು ಫಸ್ಟ್ ಟೈಮ್ ತಿರುಪತಿಗೆ ಹೋಗೋರಾಗಿದ್ದರೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ಗೊತ್ತಿರೋಷ್ಟು ತಿಳಿಸ್ಕೊಡ್ತೀನಿ. ಇದಾಗಿತ್ತು ನಮ್ಮದು 4 ಡೇಸ್ ತಿರುಪತಿ ತಿರುಮಲ ಯಾತ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ತಿಮ್ಮಪ್ಪ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.